ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಇವತ್ತಿನ ವಿಲಾಗ್ ಬಂದು ನಂದು ಡೈಲಿ ರೋಟೀನ್ ವಿಲಾಗ್ ಅಂತಲೇ ಹೇಳ್ಬೋದು. ಸೊ ಅಮ್ಮ ಮನೆಗೆ ಜಾತ್ರೆ ಹೋಗಿದ್ನಲ್ಲ, ಸೊ ಸಾಂಬಾರೆಲ್ಲ ಮಾಡಿಟ್ಟು ಹೋಗಿದೆ, ಬಟ್ 2 ಡೇಸ್ಗೆ ಖಾಲಿ ಆಗಿದೆ. ಸೊ ಇವತ್ತು ಮತ್ತೆ ಸಾಂಬಾರು ಮಾಡಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೆ. ಸೊ ಆ ಸ್ಯಾಟರ್ಡೆ ಆಗಿರೋದ್ರಿಂದ ನುಗ್ಗೆಕಾಯಿ ಸಾರು ಮತ್ತು ನುಗ್ಗೆಕಾಯಿ ಪಲ್ಯ ಮಾಡಿದ್ದೀನಿ. ಸೊ ದಟ್ ನಮ್ಮ ಹಸ್ಬೆಂಡ್ ಅದಕ್ಕೆ ರೈಸೇನ ಇಟ್ಕೊಳ್ತಾರೆ. ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಸೊ ನಾನು ಈ ಥರ ಏನಾದರೂ ಮಾಡಿಟ್ಟು ಹೋಗ್ತೀನಿ. ಸೊ ದಟ್ ಅವರು ಅದಕ್ಕೆ ರೈಸೋ ಇಲ್ಲ ಮುದ್ದೆನೋ ಏನಾದರೂ ಮಾಡ್ಕೊಳ್ತಾರೆ. ಸೊ ಇದಕ್ಕೆ ನುಗ್ಗೆಕಾಯಿ ಪಲ್ಯಕ್ಕೆ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ, ಖಾರದ ಪುಡಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಸಾಂಬಾರೆಲ್ಲ ಮಾಡಿ ಕೂತಿರುವಾಗ ಅಜಿಯೋಯಿಂದ ಇದು ಪಾರ್ಸೆಲ್ ಬಂತು. ಅಂದರೆ ಒಂದು 2 ಟಾಪ್ಸ್ ಆರ್ಡ್ರ್ ಮಾಡಿದ್ದೆ. ಸೊ ಆವಾಸ ಅದು ಬ್ರ್ಯಾಂಡ್ದು, ಲೈಕ್ ಇದು ವೈಟ್ ಕಲರ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಮೆಟೀರಿಯಲು. ಸೊ ಸಿಲ್ವರ್ ಕಲರ್ ಇದು ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ಒಂಥರ ಎಲೆಗೆಂಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಒಂಥರ ರೇಯಾನ್ ಮೆಟೀರಿಯಲ್ ಆಗಿರೋದ್ರಿಂದ ಸಾಫ್ಟಾಗಿ ಒಂಥರ ಚೆನ್ನಾಗಿದೆ. ಸೊ ಲೈಕ್ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಆಗುತ್ತೆ ಅನಿಸ್ತು. ಬಟ್ ಆ್ಯಕ್ಚುಲಿ ಇದಕ್ಕೆ ಮ್ಯಾಚಿಂಗು ನಾನೊಂದು ದುಪ್ಪಟ್ಟ ಸಹ ಆರ್ಡ್ರ್ ಮಾಡಿದ್ದೆ, ಅದು ಇನ್ನೂ ಬಂದಿಲ್ಲ. ಸೊ ಬಂದಮೇಲೆ ನಿಮ್ಗೆ ಒಂದ್ಸಲ ಹಾಕ್ಕೊಂಡು ಟ್ರೈ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಜೊತೆಗೆ ಇದೊಂದು ಪಿಂಕ್ ಕಲರ್ ಟಾಪ್ ಆರ್ಡ್ರ್ ಮಾಡಿದ್ದೀನಿ. ಇದು ಸ್ವಲ್ಪ ಲೂಸ್ ಆಗ್ತಾಯಿತ್ತು, ಬಟ್ ಇದಕ್ಕಿಂತ ಚಿಕ್ಕ ಸೈಜ್ ಅಂದರೆ ಎಮ್ ಸೈಜು ನನಗೆ ಅವೈಲಬಲ್ ಇರಲಿಲ್ಲ. ಅದಕ್ಕೆ ಇದನ್ನು ರಿಟರ್ನ್ ಹಾಕೋಣ ಅಂತಿದ್ದೀನಿ. ಬಟ್ ಇದು ತುಂಬಾ ಚೆನ್ನಾಗಿತ್ತು. ಇದು ಗೋಲ್ಡ್ ಬಾರ್ಡ್ರ್ ಬಂದಿದೆ. ಇದೊಂಥರ ಅಂಬ್ರೆಲಾ ಕಟ್ಟು. ಸೊ ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿತ್ತು. ಎರಡೂ ಇಷ್ಟ ಆಯಿತು, ಬಟ್ ಇದು ಸೈಜ್ ಪ್ರಾಬ್ಲಮ್ ಇರೋದ್ರಿಂದ ರಿಟರ್ನ್ ಕಳಿಸ್ತಾ ಇದ್ದೀನಿ. ಸೊ ಇದೆರಡು ಟಾಪ್ಸ್ದು ಲಿಂಕು ನಾನು ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ತಗೊಳ್ಳಿ. ಅಂದರೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಯೂಶ್ವಲಿ ನಾನು ಬೆಳ್ಳಿ ಐಟಮ್ಸ್ ಎಲ್ಲ ಗುರುವಾರನೇ ತೊಳೆದಿಟ್ಕೊಂಡು ಶುಕ್ರವಾರ ಪೂಜೆ ಮಾಡ್ಕೊಳ್ತಿದ್ದೆ. ಬಟ್ ಈ ಸಲ ಗುರುವಾರ ಅಮ್ಮ ಮನೆಗೆ ಹೋಗಿರೋದ್ರಿಂದ ಅದು ದೇವರದು ಏನೇನು ಯೂಸ್ ಮಾಡ್ತೀನಲ್ಲ ಅದನ್ನೆಲ್ಲ ಲೈಕ್ ತೊಳೆದಿರಲಿಲ್ಲ. ಸೊ ಇವತ್ತು ಹೆಂಗೂ ಸ್ಯಾಟರ್ಡೆ ಬಂದಿದ್ದೀನಲ್ಲ, ಇವತ್ತೆಲ್ಲ ತೊಳೆದಿಟ್ಟೋದ್ರೆ ಮತ್ತೆ ನಾನು ಸಂಡೇ ನೈಟೇ ರಿಟರ್ನ್ ಬರೋದು, ಅವಾಗೆಲ್ಲ ಲೇಟ್ ಆಗುತ್ತೆ, ತೊಳ್ಕೊಳಕ್ಕಾಗಲ್ಲ. ಸೊ ಸೋಮವಾರ ನನಗೆ ಪ್ರಾಬ್ಲಮ್ ಆಗೋಲ್ಲ ಅಂತ ಇವತ್ತೇ ಎಲ್ಲ ತೊಳೆದಿಟ್ಬಿಟ್ಟು ಹೋಗ್ಬಿಡೋಣ ಅಂತ ನಾನು ಇಲ್ಲೆಲ್ಲ ಬೆಳ್ಳಿ ಸಾಮಾನು ತೊಳಿತಾ ಇದ್ದೀನಿ. ಸೊ ಎಷ್ಟೊಂದು ಜನ ನೀವು ಕೇಳಿದ್ರಿ, ಅಂದರೆ ನಿಮ್ದು ಯಾವಾಗೂ ಹೊಸ್ದಾಗೆ ಕಾಣುತ್ತಲ್ವಾ ವಿಡಿಯೋಸಲ್ಲಿ, ಏನು ಮಾಡ್ತೀರಾ, ಯಾವ ರೀತಿ ಬೆಳ್ಳಿ ಐಟಮ್ಸ್ನ ಮೇಂಟೈನ್ ಮಾಡ್ತೀರಾ ಅಂತ. ಸೊ ನಾನು ಒಂದು ಲಿಕ್ವಿಡ್ ಯೂಸ್ ಮಾಡ್ತೀನಿ, ಟಾರ್ನಿಷ್ ರಿಮೂವರ್ ಅಂತ. ಸೊ ಅದರಿಂದ ನಂದು ಒಂಥರ ಎಷ್ಟೇ ಅದು ಟಾರ್ನಿಷ್ ಆಗಿದ್ರೇನು ಲೈಕ್ ಇದರಿಂದ ಕ್ಲೀನ್ ಮಾಡೋದ್ರಿಂದ ಅದು ಹೊಸದಾಗಿ ಹೋಗುತ್ತೆ. ಅಂದರೆ ಬೆಳ್ಳಿ ಐಟಮ್ಸ್ ಎಲ್ಲ ಹೊಳಿತಾ ಇರುತ್ತೆ. ಸೊ ಇದ್ರದ್ದು ಲಿಂಕ್ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಅಮೆಝಾನಲ್ಲಿ ಅವೈಲೇಬಲ್ ಇದೆ, ನೀವು ಬೇಕಾದರೆ ಹೋಗಿ ತಗೊಳ್ಳಿ. ನನಗಂತೂ ಇದು ತೊಗೊಂಡಾಗಿಂದ ತುಂಬಾ ಹೆಲ್ಪ್ ಆಯಿತು. ಮುಂಚೆ ಎಲ್ಲ ಗೋಧಿ ಹಿಟ್ಟಲ್ಲಿ ಈ ಥರ ಎಲ್ಲ ತೊಳಿತಾ ಇದೆ. ಸೊ ಡೈಲಿ ಪೂಜೆಗೆ ಯೂಸ್ ಮಾಡೋವಂಥ ಈ ಸಿಲ್ವರ್ ಐಟಮ್ಸ್ನೆಲ್ಲ ನೀರು ಮುಟ್ಸ್ದಿರನೇ ಇರೋಕ್ಕಾಗಲ್ಲ. ಸೊ ಅದು ಇಂಪಾಸಿಬಲು. ಏನೋ ಯಾವಾಗೋ ಒಂದ್ಸಲ ಹಬ್ಬದ ದಿನ ಲೈಕ್ ಯೂಸ್ ಮಾಡೋವಂಥ ದೊಡ್ಡದನ್ನೆಲ್ಲ ನಾನು ಹಂಗೆ ಮೇಂಟೈನ್ ಮಾಡ್ತೀನಿ, ಅಂದರೆ ಗೋಧಿ ಹಿಟ್ಟು ಇಲ್ಲ ವಿಭೂತಿಯಲ್ಲಿ ಒರೆಸ್ಕೊಂಡು. ಬಟ್ ಈ ಥರ ಡೈಲಿ ಯೂಸ್ ಅಂತೂ ಆ ಥರ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಇಂಥ ಐಟಮ್ಸ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು ತಟ್ಟೆಯಲ್ಲಿ ಅದು ಲಿಕ್ವಿಡ್ ಏನಿರುತ್ತಲ್ಲ ಅದು ಒಂದು ಮುಚ್ಚಳ ಹಾಕ್ಕೊಂಡು ಈ ಥರ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ. ಬೆಳ್ಳಿ ಐಟಮ್ಸ್ನ ಈ ಥರ ತೊಳೆಯೋಕ್ಕಂತಾನೆ, ಕ್ಲೀನ್ ಮಾಡೋಕ್ಕಂತಾನೆ. ಅದರಲ್ಲಿ ಸುಮ್ಮನೆ ಸ್ಪ್ರೆಡ್ ಮಾಡಿಬಿಟ್ಟು ಆದಷ್ಟು ಗ್ಲೌಸ್ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಮಿಕಲ್ಸ್ ಎಲ್ಲ ಹಾರಿಸಿರೋದ್ರಿಂದ ಹ್ಯಾಂಡ್ಸ್ ಎಲ್ಲ ಏನೂ ಹಾಳಾಗ್ದಿರ ಇರೋಕ್ಕೆ. ಸೊ ನೋಡಿ ಯಾವ ರೀತಿ ಕ್ಲೀನ್ ಆಗಿದೆ ಅಂತ. ತುಂಬಾ ಈಸಿ ಇದು ಕ್ಲೀನ್ ಮಾಡೋದು. ಅದು ಲಿಕ್ವಿಡ್ ಎಲ್ಲೆಲ್ಲಿ ಸ್ಪ್ರೆಡ್ ಆಗುತ್ತೋ ಅಲ್ಲಿ ಆಟೋಮೆಟಿಕ್ಕಾಗಿ ಆ ಟಾರ್ನಿಷ್ ಎಲ್ಲ ರಿಮೂವ್ ಆಗಿಬಿಡುತ್ತೆ. ನೀವೇನು ಒತ್ತಿ ಜೋರಾಗಿನೂ ತಿಕ್ಕೋ ಅವಶ್ಯಕತೆ ಇರಲ್ಲ. ಜಸ್ಟು ಅದು ಬ್ರಷಲ್ಲಿ ಹಿಂಗೆ ಎಲ್ಲೆಲ್ಲಿ ನಿಮಗೆ ಟಾರ್ನಿಷ್ ಅನಿಸುತ್ತೋ ಅಲ್ಲೆಲ್ಲ ಹಿಂಗೆ ಸ್ಪ್ರೆಡ್ ಮಾಡಿ ಆಮೇಲೆ ಸೋಪ್ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಆಯಿತು. ಈ ಗ್ಲಾಸಲ್ಲಿ ಆವಾಗೇ ನೋಡಿರ್ಬೋದು ನೀವು ಯಾವ ರೀತಿ ಕಾಣ್ತಾ ಇತ್ತು ಅಂತ. ಇವಾಗ ನೋಡಿ ಹೊಸ್ದಾಗಿ ಹೋಗಿದೆ. ಸೊ ನಿಮಗೆಲ್ಲ ಇವಾಗ ಕ್ಲಿಯರ್ ಆಗಿರಬೇಕಲ್ವ ಯಾವ ರೀತಿ ನಮ್ಮ ಮನೇಲಿ ಯಾವಾಗಲೂ ಹೊಸ್ದಾಗಿ ಕಾಣುತ್ತೆ ವಿಡಿಯೋಸಲ್ಲಿ ಬೆಳ್ಳಿ ಪಾತ್ರೆಗಳು ಅಂತ. ಸೊ ಇದೇ ನಂದು ಟ್ರಿಕ್ಕು. ಆ ಒಂದು ಮ್ಯಾಜಿಕ್ ಲಿಕ್ವಿಡ್ ಯೂಸ್ ಮಾಡೋಷ್ಟರಲ್ಲಿ ಈ ಥರ ಆಗುತ್ತೆ. ಸೊ ಆಲ್ಮೋಸ್ಟ್ ನಾನು ಮಧ್ಯಾಹ್ನ ಬಂದಿದ್ದು ಜಸ್ಟ್ ಸಾಂಬಾರು ಮಾಡಿಟ್ಟು ಹೋಗೋಣ ಅಂತ. ಬಟ್ ಇದನ್ನು ಬೇರೆ ಕೆಲಸ ಇರೋದ್ರಿಂದ ಸಂಜೆನೇ ಆಗೋಯ್ತು. ಅಮ್ಮನೂ ಫೋನ್ ಮಾಡಿದ್ರು, ಇನ್ನೂ ಎಷ್ಟೊತ್ತಾಗುತ್ತೆ ಬಾ ಬೇಗ ಅಂತ. ಸೊ ಆಲ್ಮೋಸ್ಟ್ ನಾನು ಹೋಗೋಷ್ಟರಲ್ಲಿ ಸಂಗೀತ ಕ್ಲಾಸ್ಗೆ ನಮ್ಮಮ್ಮ ನನ್ನ ಮಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಸೊ ನಮ್ಮಮ್ಮ ಮನೆ ಹತ್ರನೇ ಸಂಗೀತ ಕ್ಲಾಸ್ ಇರೋದ್ರಿಂದ ಇದೊಂದು ಅಡ್ವಾಂಟೇಜು. ನಾನೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮಮ್ಮನೇ ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ಕಳಿಸ್ತಾರೆ. ಯಾವ ರೀತಿ ಹಾಡು ಹೇಳ್ತಾ ಇದ್ದಾರೆ ಇಬ್ಬರು, ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ನಿಮಗೆಲ್ಲ ಇಷ್ಟ ಆದರೆ ಕಮೆಂಟ್ಸಲ್ಲಿ ತಿಳಿಸಿ. ಸರಿ ಗಮ
ಸೊ ನೆಕ್ಸ್ಟ್ ಸಂಗೀತ ಕ್ಲಾಸಿಂದ ಬರೋಷ್ಟರಲ್ಲಿ ಏನಾದ್ರು ಸ್ನ್ಯಾಕ್ಸ್ ಬೇಕು ಅಂದ್ಲು. ಆಯಿತು ಅಂತ ನಾನು ನನ್ನ ತಮ್ಮ ಮಗಳು ಎಲ್ಲ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಒಂದು ಲೂಸಿ ಅಂತ ನಾಯಿ ಇದೆ ನಮ್ಮ ಚಿಕ್ಕಮ್ಮದು. ಅದಂತೂ ಯಾವಾಗ ಹೋಗ್ಬೇಕಾದ್ರೂ ಈ ಥರ ಬಂದು ಗಾಡಿ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಅಂದರೆ ಒಂದು ರೌಂಡ್ ಹಾಕ್ಸೋವರೆಗೂ ಅದು ನಮ್ಮನ್ನು ಅಲೋ ಮಾಡಲ್ಲ ಹೋಗೋಕ್ಕೆ. ನೋಡಿ ಇವಾಗೆಲ್ಲ ರೌಂಡ್ ಹಾಕಿಸ್ತಾ ಇದ್ದೀವಿ ಗಾಡಿಯಲ್ಲಿ. ಸೊ ಅದು ರೌಂಡ್ ಹಾಕ್ಸಿದ ತಕ್ಷಣ ಅದು ಅದ್ರ ಪಾಡಿಗೆ ಅದು ಹಿಡಿಯುತ್ತೆ. ಸಖತ್ ಕ್ಯೂಟಿ ಪೈ ನಾಯಿ, ನಮಗಂತೂ ತುಂಬ ಫೇವ್ರೇಟು. ಸೊ ಮನೆ ಸುತ್ತಲೂ ಒಂದು ರೌಂಡ್ ಹಾಕ್ಸಿ ಇವಾಗ ನೀಟಾಗಿ ಅದ್ರ ಪಾಡಿಗೆ ಅದು ಮನೆಗೆ ಹೋಯ್ತು. ನೆಕ್ಸ್ಟು ನಾವು ಪಾವ್ ಭಾಜಿ ತಿನ್ನೋಣ ಅಂತ ಇದು ಒಂದು MG ರೋಡಲ್ಲಿ ಒಂದು ಪಾವ್ ಭಾಜಿ ಸೆಂಟರ್ಸ್ ಇದೆ. ಈ ಥರ ರೋಡ್ ಸೈಡೇ ಇಟ್ಟಿರ್ತಾರೆ. ಯೂಶ್ವಲಿ ಕೋಲಾರಿಗೆ ಬಂದಾಗ ನೀವು ಸ್ಟ್ರೀಟ್ ಫುಡ್ನ ರೋಡ್ ಸೈಡಲ್ಲೇ ಟ್ರೈ ಮಾಡಿ. ಅಂದರೆ ರೆಸ್ಟೋರೆಂಟ್ಸಲ್ಲೆಲ್ಲ ಅಷ್ಟು ಈ ಅಥೆಂಟಿಕ್ ಟೇಸ್ಟ್ ಸಿಗೋಲ್ಲ. ಇದಂತೂ ತುಂಬ ಫೇಮಸ್ಸು. ನೆಕ್ಸ್ಟ್ ಇಲ್ಲಿ ಇಡ್ಲೀಸ್ ಎಲ್ಲ ಪಾರ್ಸೆಲ್ ತೊಗೊಳ್ಳೋ ಅಷ್ಟರಲ್ಲಿ ಆಪೋಸಿಟೇ ಇಲ್ಲಿ ಕ್ರೀಮ್ ಫಡ್ಜ್ ಅಂತ ಒಂದು ಐಸ್ ಕ್ರೀಮ್ದು ಒಂದು ಶಾಪ್ ಹೊಸ್ದಾಗಿ ಓಪನ್ ಆಗಿದೆ. ಸೊ ನಾನು ಎಷ್ಟೋ ದಿನದಿಂದ ಟ್ರೈ ಮಾಡಬೇಕು ಅಂದ್ಕೊಳ್ತಿದ್ದೆ. ಸೊ ಆಯಿತು ಇವತ್ತು ಟ್ರೈ ಮಾಡೋಣ ಅಂತ ಹೋದರೆ ಇಲ್ಲಿ ಸ್ಟೋನ್ ಐಸ್ ಸಹ ಸಿಗುತ್ತೆ. ಈ ಥರ ಎಲ್ಲ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಮಾಡಿ ಕೊಡ್ತಾರೆ. ಸೊ ನನಗೆ ಪರ್ಸ್ನಲಿ ಡೆಡ್ ಪೈ ಚಾಕ್ಲೇಟ್ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಅದು ಯಾಕಂದರೆ ಅದರಲ್ಲಿ ಚಾಕ್ಲೇಟು ಮತ್ತು ಆ ಕೇಕು ಎಲ್ಲ ಪ್ಲಮ್ ಕೇಕ್ ಎಲ್ಲ ಹಾಕಿರ್ತಾರಲ್ಲ, ಅದರಿಂದ ತುಂಬ ನನ್ನ ಫೇವ್ರೇಟ್ ಅದು. ಸೊ ನಾನು ಅದನ್ನೇ ಆರ್ಡ್ರ್ ಮಾಡಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹೀಗಿತ್ತು ನನ್ನ ಡೇ. ಸೊ ನಿಮಗೆಲ್ಲ ಈ ವಿಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಿಮಗೆ ಯಾವ ಫ್ಲೇವರ್ ಇಷ್ಟ ಅನ್ನೋದನ್ನು ಸಹ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.